ಓಕೆ, ಲೆಟ್ಸ್ ಗೋ ಫಾರ್ ಫೋನೋ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್. ಓಕೆ ವಿವೇಕ್, ಚಿನ್ನ ಕೊಳ್ಬೇಡಿ ಅನ್ನೋದಾಯಿತು. ಈಗ ಚಿನ್ನವನ್ನೇ ಮಾರಿ ನಿಮ್ಮ ಮನೆಯಲ್ಲಿರುವ ಚಿನ್ನವನ್ನು 2%, 4% ಸ್ವಲ್ಪನಾದರೂ ಮಾರಿ ಅಂತ ಹೇಳ್ತಾ ಇದ್ದಾರೆ. ಇದು ಜಾಗತಿಕ ಮಟ್ಟದಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗ್ಬೋದು? ಹೌ ಕ್ಯಾನ್ ವಿ ಕನ್ವಿನ್ಸ್ ದ ಸಿಟಿಸನ್ಸ್? ನಮ್ಮ ಜನರನ್ನು ಈ ಒಂದು ಹೇಳಿಕೆಯನ್ನು ಹೇಗೆ ಕನ್ವಿನ್ಸ್ ಮಾಡಬಹುದು ಅನ್ನೋದು ಸದ್ಯದ ಪ್ರಶ್ನೆ. ಕುಡ್ ಯು ಗೋ ಹೆಡ್ ಆನ್ ದಿಸ್? ರಾಘವ್, ಈಗಾಗಲೇ ಏನು ಮಿಡ್ಲ್ ಈಸ್ಟ್ ಅಲ್ಲಿ ಒಂದಿಷ್ಟು ಯುದ್ಧ ನಡೀತಾ ಇದೆ. ಈ ಯುದ್ಧದ ಭೀತಿಯಿಂದ ಈಗಾಗಲೇ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಜೊತೆಗೆ ಚಿನ್ನ ಆಗಿರ್ಬೋದು, ಇದರದೆಲ್ಲರದು ಕೂಡ ಪ್ರೈಸಸ್ ಈಗ ಸದ್ಯದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೈ ಆಗಿದೆ. ಜೊತೆಗೆ ನಾವೆಲ್ಲ ಈ ಎಲ್ಲ ಏನ್ ಐಟಮ್ಸ್ ಗಳಿದಾವೆ ಇದೆಲ್ಲ ನಾವು ಖರೀದಿ ಮಾಡೋದು ಡಾಲರ್ಸ್ ರೂಪದಲ್ಲಿ ಖರೀದಿ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಡಾಲರ್ಸ್ ಪ್ರೈಸಸ್ ಕೂಡ ಈಗ ಸಿಕ್ಕಾಪಟ್ಟೆ ಏರ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ನಮ್ಮ ದೇಶದ ಜನ ಎಚ್ಚೆತ್ಕೊಂಡು ಯಾವ ರೀತಿಯಾಗಿ ಇದನ್ನ ಎದುರಿಸಬೇಕು ಅಂದ್ರೆ, ಈಗ ಅಶ್ವವೇಗ ನ್ಯೂಸ್ ನ ಮೂಲಕ ನಾವು ಒಂದು ಮಾಹಿತಿ ಕೊಡ್ತಾ ಇದ್ದೀವಿ ಜನಕ್ಕೆ. ಏನಂದ್ರೆ, ನಮ್ಮ ಬಳಿ ಇರ್ತಕ್ಕಂಥ 2-4% ಚಿನ್ನವನ್ನ ಮಾರಿದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮನೆಯಲ್ಲಿ ಸುಮಾರು ಕನಿಷ್ಠ ಅಂದ್ರೂ 200 ಗ್ರಾಮ್ ಚಿನ್ನ ಇದ್ದೇ ಇರುತ್ತೆ. 200 ಗ್ರಾಮ್ ನಲ್ಲಿ 2-4% ಅಂದ್ರೆ 8-10 ಗ್ರಾಮ್ಗಳ ಚಿನ್ನ ಪ್ರತಿಯೊಬ್ಬರು ಕೂಡ ಅವರ ಮನೆಯಲ್ಲಿರ್ತಕ್ಕಂಥ ಚಿನ್ನವನ್ನ ಮಾರಿದೆ. ಈಗ ಪ್ರೈಸಸ್ ಕೂಡ ಸಿಕ್ಕಾಪಟ್ಟೆ ಹೈ ಇರೋದ್ರಿಂದ ಈಗ ಪ್ರೈಸ್ ಚಿನ್ನದ ಬೆಲೆ ಸುಮಾರು 15,000ಕ್ಕೂ ಮುಟ್ಟಿದೆ. 1 ಗ್ರಾಮ್ ನ ಚಿನ್ನದ ಬೆಲೆ. ಎಲ್ಲರೂ ಕೂಡ ಬಹುತೇಕ ನಮ್ಮ ದೇಶದಲ್ಲಿ ಇದ್ದಂತವ್ರು ಎಲ್ಲರೂ ಕೂಡ 5,000 ರೂಪಾಯಿಂದ ಹಿಡಿದು 10,000 ರೂಪಾಯಿ ಯಾವಾಗ ಚಿನ್ನ ಆಯ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಪರ್ಚೇಸ್ ಮಾಡಿರುವಂತವ್ರು ಇರ್ತಾರೆ. ಅವರು ಈ ಸಂದರ್ಭದಲ್ಲಿ ಏನಾದ್ರು 15,000ಕ್ಕೆ ಮಾರಾಟ ಮಾಡಿದ್ರೆ ಅವರಿಗೂ ಒಂದು ಲಾಭ ಕೂಡ ಸಿಗುತ್ತೆ. ಜೊತೆಗೆ ದೇಶಕ್ಕೆ ಈಗಾಗಲೇ ನಾವೇನ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಚಿನ್ನ, ಈ ಇಂಪೋರ್ಟ್ ಮಾಡೋದನ್ನು ಕೂಡ ನಿಲ್ಸಬಹುದು. ಆಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಚಿನ್ನವನ್ನೇ ಮತ್ತೆ ರೀಸರ್ಕ್ಯುಲೇಟ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಹಳುಬಲ್ ಇರ್ತಕ್ಕಂಥವ್ರು ಮಾರ್ತಾರೆ, ಹೊಸೂರು ಪರ್ಚೇಸ್ ಮಾಡ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ ಚಿನ್ನನೇ ನಾವು ರೀಸೈಕಲ್ ತರ, ಅಂದ್ರೆ ಇಲ್ಲಿರ್ತಕ್ಕಂಥವ್ರೆ ಮಾರೋದು, ಇಲ್ಲಿರ್ತಕ್ಕಂಥವ್ರೆ ಪರ್ಚೇಸ್ ಮಾಡ್ತಾ ಹೋದ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಇರೋದಿಲ್ಲ. ಆ ಸಂದರ್ಭದಲ್ಲಿ ಚಿನ್ನದ ಪ್ರೈಸ್ ಈಗೇನಿದೆ 15,000, ಅದು ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇದೆ. ಇದಕ್ಕೆ ಫಾರ್ ಎಕ್ಸಾಂಪಲ್ ಒಂದು ರೀತಿಯಾಗಿ ನಾವು ಷೇರು ಮಾರುಕಟ್ಟೆಗೆ ಕಂಪೇರ್ ಮಾಡ್ತಾ ಹೋದ್ರೆ, ಈಗ ಯಾವ್ದಾದ್ರು ಒಂದು ಶೇರ್ ಪ್ರೈಸ್ 10 ರೂಪಾಯಿ ಇರುತ್ತೆ, 50 ಜನ 100 ಜನ ಅದನ್ನ ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಆ ಶೇರ್ ಪ್ರೈಸ್ 20 ರೂಪಾಯಿ ಆಗ್ತಾ ಹೋಗುತ್ತೆ. ಅದಕ್ಕೆ ಹೈ ಡಿಮ್ಯಾಂಡ್ ಇರೋ ಕಾರಣದಿಂದಾಗಿ ಶೇರ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಬೈ ಮಾಡಿದಂತವ್ರು ಎಲ್ಲರೂ ಕೂಡ ಮಾರಾಟ ಮಾಡಿದ್ರೆ ಏಕದಮ್ ಆಗಿ ಆ ಪ್ರೈಸ್ ಕೂಡ ಕುಸಿಯುತ್ತೆ. ಅದೇ ರೀತಿಯಾಗಿ ಈಗ ಚಿನ್ನದ ಬೆಲೆ ಕೂಡ 15,000 ಮುಟ್ಟಿದೆ. ಎಲ್ಲರೂ ಕೂಡ ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಆಗ ಒಂದು ಕಡೆ ಚಿನ್ನದ ಬೆಲೆಯೂ ಕೂಡ ಕುಸಿಯುತ್ತೆ. ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ದೇಶದಕ್ಕೆ ನಾವೇನ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಚಿನ್ನ, ಅದು ಮಾಡ್ಕೊಳ್ಳೋದು ಕೂಡ ನಿಲ್ಲಿಸಬಹುದು. ಈ ನಿಟ್ಟಿನಲ್ಲಿ ನಮ್ಮ ದೇಶ ಕೂಡ ಸೇಫ್ ಆಗುತ್ತೆ. ಈಗಾಗಲೇ ಏನು ಪ್ರಧಾನಿ ಮೋದಿ ಅವರು ಕರೆಯನ್ನ ಕೊಟ್ಟಿದ್ದಾರೆ, 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡೋದನ್ನ ನಿಲ್ಲಿಸಿ ಅಂತ. ನಮ್ಮ ದೇಶದಲ್ಲಿ ಈ ರೀತಿಯಾಗಿ ನಡೆಸ್ತಾ ಹೋದ್ರೆ ಆಗ ಚಿನ್ನ ಖರೀದಿ ಮಾಡೋರು ಕೂಡ ಖರೀದಿ ಮಾಡಬಹುದು, ಮಾರಾಟ ಮಾಡೋರು ಕೂಡ ಮಾರಾಟ ಮಾಡಬಹುದು. ಎಲ್ಲರಿಗೂ ಕೂಡ ಒಟ್ಟಾರೆ ದೇಶಕ್ಕೂ ಕೂಡ ಲಾಭ ಆಗುತ್ತೆ, ಜನಕ್ಕೂ ಕೂಡ ಲಾಭ ಆಗುತ್ತೆ. ರಾಘು, ವೆಲ್ ಸೆಡ್ ವಿವೇಕ್, ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ವಿಚಾರ ಇಷ್ಟೇ ರೀ. ಯಾವಾಗ ಇದು ಸಿಂಪಲ್ ಆ್ಯಂಡ್ ತುಂಬ ದೊಡ್ಡ ಆರ್ಥಿಕ ತಜ್ಞ ಅಂತ ಹೇಳ್ತಾ ಇಲ್ಲ, ಇಟ್ಸ್ ಅ ಕಾಮನ್ ಸೆನ್ಸ್. ಏನು, ವೆನ್ ಡಿಮ್ಯಾಂಡ್ ಈಸ್ ಹೈ, ಸಪ್ಲೈ ಇಸ್ ಲೋ, ಕಾಸ್ಟ್ ವಿಲ್ ಬಿ ಹೈ ಅಲ್ವಾ? ಯಾವಾಗ ತುಂಬ ಬೇಡಿಕೆ ಇರುತ್ತೆ, ಸಪ್ಲೈನೇ ಇಲ್ಲ ಅಂತ ಹೇಳಿದಾಗ ಹೆಂಗಿರುತ್ತೆ? ಈಗ ನೀವು ಒಂದು ಸಿನಿಮಾ ಟಿಕೆಟ್ ಯೋಚನೆ ಮಾಡಿ, ಬ್ಲಾಕಲ್ಲಿ ಯಾಕೆ ತೆಗೆದುಕೊಳ್ತಾರೆ? ಅಷ್ಟೇ. ಅವಾಗ ರೇಟ್ ಕಡಿಮೆ ಕೊಟ್ಟು ತೊಗೋತೀರಾ? ಬ್ಲ್ಯಾಕಲ್ಲಿ ತೊಗೊಳ್ಳೋರು ಹೆಂಗೆ ತೊಗೋತಾರೆ? ವಿ ಶುಡ್ ನಾಟ್ ಎನ್ಕರೇಜ್ ಇಟ್, ದಟ್ ಈಸ್ ಸೆಕೆಂಡ್ರಿ. ನಾವು ಅದನ್ನು ಎನ್ಕರೇಜ್ ಮಾಡ್ತಾ ಇಲ್ಲ. ಆದರೆ ಹೆಂಗಿರುತ್ತೆ ಪರಿಸ್ಥಿತಿ ನಿಮಗೆ ಅದನ್ನು ಹೇಳಿದ್ರೆ ಸುಲಭವಾಗಿ ಅರ್ಥ ಆಗ್ಬೋದು. ಅಷ್ಟೇ ಮ್ಯಾಟ್ರು. ಅಂದರೆ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಇರುತ್ತೆ, ಸಪ್ಲೈ ಯಾವಾಗ ಕಮ್ಮಿ ಇರುತ್ತೆ, ಆವಾಗ ಪ್ರೈಸ್ ಜಾಸ್ತಿ ಇದ್ದೇ ಇರುತ್ತೆ. ಈಗ ಪ್ರೈಸ್ ಜಾಸ್ತಿ ಇದೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು? ಆ ಇಕ್ವೇಷನ್ನ ನಾವು ಉಲ್ಟಾ ಮಾಡಬೇಕಾಗಿದೆ. ಅದು ಯಾರೋ ಒಬ್ಬರು ಮಾಡಿದರೆ ಸಾಕಾಗ್ಬಿಡುತ್ತಾ? ಕಲೆಕ್ಟಿವ್ ಅಲ್ವಾ? ಒಗ್ಗಟ್ಟಿನಲ್ಲಿ ಬಲವಿದೆ, ಯುನಿಟಿ ಇನ್ ದ ಸ್ಟ್ರೆಂತ್. ಅದನ್ನು ಅರ್ಥ ಮಾಡಿಕೊಂಡು ನಾವು ನಿಜಕ್ಕೂ ಕೂಡ ನಡೆದುಕೊಂಡದ್ದೇ ಆದಲ್ಲಿ ಖಂಡಿತವಾಗ್ಲೂ ವಿ ಕ್ಯಾನ್ ಕ್ರಿಯೇಟ್ ದಟ್ ಸ್ಪಾರ್ಕ್. ಓಕೆ.